ಇನ್ನು ಕಾಂಗ್ರೆಸ್ನಲ್ಲಿ 3 ಹೆಚ್ಚುವರಿ ಡಿಸಿಎಂ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ 3 ಹೆಚ್ಚುವರಿ ಡಿಸಿಎಂಗೆ ಬೇಡಿಕೆ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಚರ್ಚೆ ಮಾಡೋದನ್ನ ಬಿಟ್ಟು ಹೈಕಮಾಂಡ್ಗೆ ಬಿಟ್ಬಿಡ್ಲಿ ಬಿಡಿ ಅನ್ನುವಂಥ ಒಂದು ಮಾತುಗಳನ್ನ ಮಾತಾಡಿದರೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ಅವರು ಕಾಂಗ್ರೆಸ್ ವಿಚಾರದ ಬಗ್ಗೆ ಇವತ್ತು ಮಾತಾಡಿದರೆ ಕಾಂಗ್ರೆಸ್ನ ಡಿಸಿಎಂ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರನ್ನ ಹಣಿಯೋದಕ್ಕೇನೆ ಈ ರೀತಿಯಾಗಿ ಮಾಡ್ತಾ ಇರೋದು. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ 3 ಜನ ಡಿಸಿಎಂಗಳಿದ್ರು ಆ ಟೈಮ್ನಲ್ಲೂ ಕೂಡ, ಆದರೆ ಎಲ್ಲೂ ಕೂಡ ಈ ರೀತಿಯ ಚರ್ಚೆಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ಮಾತಾಡಿದರು. ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮತ್ತು ಕಾಂಗ್ರೆಸ್ ಪಕ್ಷದಕ್ಕೆ ಸಂಬಂಧಪಟ್ಟಂಥ ವಿಚಾರ. 3 DCM ಬೇಕು, 4 DCM ಬೇಕು ಅನ್ನೋದು ಅವ್ರಿಗೆ ಕಾರಣನೂ ಕೊಡ್ತಾ ಇದ್ದಾರೆ. ಒಂದೊಂದು ಜಾತಿಗೆ ಒಂದೊಂದು DCM ಕೊಟ್ಟರೆ ಆ ಜಾತಿ ಊಟ ಎಲ್ಲ ಬಂದ್ಬಿಡುತ್ತೆ, ಈ ಒಂದು ಭ್ರಮೆನೆಲ್ಲ ಅವರೆಲ್ಲರೂ ಇದ್ದಾರೆ. ನಾನು ಆಗ ನಮ್ಮ ಪಕ್ಷದ ಇದ್ದಂಥ ಸಂದರ್ಭದಲ್ಲಿ ನಾವು DCM 2, 3 ಮಾಡ್ಕೊಳ್ಳಿಲ್ವಾ? ನಾವು ಮಾಡ್ಕೊಂಡಿದ್ವಿ. ಆದರೆ ಇನ್ನೊಬ್ಬರಿಗೆ ತುಳಿಯೋದಕ್ಕಲ್ಲ. ಈಗ DK ಶಿವಕುಮಾರ್ ಇದ್ದಾರೆ. DK ಶಿವಕುಮಾರ್ಗೆ ಸಮಾಧಾನ ಆಗಬಾರ್ದು ಅನ್ನೋ ಥರದಲ್ಲಿ ಇನ್ನೊಂದು ಕೆಲವು ವ್ಯಕ್ತಿಗಳು ನಾವು DCM ಆಗ್ತೇವೆ ಅನ್ನೋಂಥ ಮಾತುಗಳು ಹೇಳ್ತಿದ್ದಾರೆ. ಅವ್ರು DCMಗಳಾಗಲಿ, ನಾನು ಬೇಡ ಅನ್ನಲ್ಲ. ಆದರೆ DCM ಆಗೋಂಥ ಉದ್ದೇಶ ಅವ್ರು DCM ಆಗಬೇಕು, ಜನರನ್ನ ಆಡಳಿತಕ್ಕೆ ಅಭಿವೃದ್ಧಿ ಮಾಡೋದಕ್ಕಾಗಿದ್ದರೆ ಅವ್ರು ಕೇಂದ್ರ ನಾಯಕರು ಗಮನಿಸಲಿ. ಆದರೆ DK ಶಿವಕುಮಾರ್ ಪರವಾಗೋ ಸಿದ್ದರಾಮಯ್ಯನ ಪರವಾಗೋ ಇದನ್ನು ಮಾಡೋದಿದೆ.